ಹಾಯ್ ಫ್ರೆಂಡ್ಸ್, ಇವತ್ತಂತೂ ವೀಡಿಯೋ ಸಖತ್ತಾಗಿ ವಿಡಿಯೋನ ತಂದಿದ್ದೀನಿ. ಸೊ 2 ವೀಡಿಯೋ ಇದ್ದಾವೆ. ಸೊ ನಿಮಗೆ ಅಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಓಕೆ, ಹಂಗೆ ನಮ್ಮ ಅದೇನೋ ವೀಡಿಯೋ ಫುಲ್ ಸ್ಕ್ರೀನ್ ನೋಡ್ಕೊಂಡು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಟೆಲಿಗ್ರಾಮ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಫುಲ್ ಸ್ಕ್ರೀನಲ್ಲಿ ನೋಡ್ಕೊಳ್ಳೋಂಗೆ ಫಾಲೋ ಕೂಡ ಮಾಡಿ. ಓಕೆ, ಈಗ ಡೆಮೋ ವೀಡಿಯೋ ನೋಡುವ ಒಂದು ಟೈಮು. ಬದುಕಿನ ಎಲ್ಲ ಪುಟದಲ್ಲೂ ನಿನ್ನದೇ ಲವ್ವ ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ನಾ ತಂದ ಚೋರ್ ಕಿಂಗ್ ತಮಿಳ್ ಇಸ್ ಮೈ ಮದರ್ ಟಂಗ್. ಐ ಆಮ್ ಸಿಂಗಲ್ ಅಂಡ್ ಐ ಆಮ್ ಯಂಗ್. ಐ ಆಮ್ ಸಿಂಗಲ್ ಅಂಡ್ ಐ ಆಮ್ ಯಂಗ್. ಹಾಯ್ ಎಲ್ಲ ಫ್ರೆಂಡ್ಸ್, ಡೆಮೋ ವೀಡಿಯೋ ನೋಡಿದ್ರಲ್ಲ. ಸೊ 2 ಡೆಮೋ ವೀಡಿಯೋ ನೋಡಿದ್ರಲ್ಲ. ಈಗ ಮೊದಲದೊಂದು ಡೆಮೋ ವೀಡಿಯೋ ಮಾಡ್ತೀನಿ. ನಾನು ಈ 2 ವೀಡಿಯೋ ಯಾಕೆ ಒಂದೇ ಟೈಮ್ ಮಾಡ್ತಾಯಿದ್ದೀನಿ ಅಂತಂದರೆ, ಸೊ ವೀಡಿಯೋ ಲೇಟ್ ಆಗಿಬಿಡೋದ್ರಿಂದ ಮತ್ತು ನಿಮಗೆ ಪೇಷನ್ಸ್ ಇರಲ್ಲ, ಇಂಟ್ರೆಸ್ಟ್ ಹೋಗೋದು ಅಂತ ಒಂದೇ ಕಾರಣಕ್ಕೆ 2 ವೀಡಿಯೋ ಒಂದರಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಈಗ ಫುಲ್ ಪ್ರಾಜೆಕ್ಟ್ ನೇಮ್ ಮಾಡಿದೆಯಲ್ಲ ಅದನ್ನೊಂದೇ ಓಪನ್ ಮಾಡ್ಕೊಳ್ಳಿ. ಈಗ ಯಾಕಂದರೆ ಇದು ಸಿಂಪಲ್ ಆಗಿದೆ. ಈ 3D ಕ್ಯಾಮ್ರಾ ಆನ್ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿರ್ತೀನಿ. ಸೊ ಇದೇನಾದರೂ ನಿಮಗೆ ಮೆಂಬರ್ಶಿಪ್ ಇಂಪೋರ್ಟ್ ಮಾಡ್ಕೊಂಬೇಕು, ಮೆಂಬರ್ಶಿಪ್ ಏನಾದರೂ ಕೇಳಿದ್ರೆ ಸ್ವಲ್ಪ ನನಗೆ ಕಮೆಂಟ್ ಮಾಡಿ. ನಾನು ಬೇರೆ ಲಿಂಕ್ ಹಾಕ್ತೀನಿ ಬೇಕಾದರೆ. ಸೇಮ್ ಇದೇ ಥರ ಲಿಂಕ್, ಬಟ್ ಇದೇ ಎಲ್ಲ ಚೇಂಜ್. ನಾನು ಇದು ಯಾವ ಥರ ಚೇಂಜ್ ಮಾಡಿದ್ರೆ ಆ ಥರ ಅಷ್ಟೇ ಚೇಂಜ್ ಮಾಡ್ಕೊಳ್ಳಿ ಸಾಕು. ಓಕೆ, ಇಲ್ಲಿ ವೈಶು ಅಂತಿದೆ ಹೌದಿಲ್ವಾ. ಸೊ ಈ ನೇಮ್ ಆದ್ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಆಪ್ಷನ್ಗೆ ಹೋಗಿ ವೈಶು ಜಾದ್ರೆ. ಸೊ ನಿಮ್ಗೆ ಯಾವ ಬೇಕು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಲಿ ನಾನು ಸಹನಾ, ಓಕೆನಾ. ಸೊ ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೊಳ್ಳಿ. ಸೊ ಫಸ್ಟ್ ಹೇಳ್ಬೇಕಾಯ್ತು, ಸಾರಿ ಮರ್ತುಬಿಟ್ಟೆ. ಓಕೆ, ಫಾಂಟ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಸೇಮ್ ಅದೇ ಸಹನ ಅಂತ ಸೇವ್ ಮಾಡ್ಕೊಳ್ಳಿ. ಸಹನ, ಸಾರಿ, ಓಕೆನಾ. ಇಷ್ಟು ಮಾಡ್ಕೊಂಡ್ರೆ ಆಯ್ತಿದ್ದು. ನೋಡುವ ಟೈಮ್ ನೋಡಿ. ಓಕೆ, ಇಲ್ಲಿ ಈಗ ಸೆಟ್ ಆಯ್ತು ನೋಡಿ. ಈಗ ನೋಡಿ, ಓಕೆನಾ. ಈ ಥರ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಬಂದರೆ ಇಲ್ಲಿ ನೇಮ್ ಆಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೊಂದು ಸಿಂಗಲ್ ಬಾಯ್ಸ್ದು, ಓಕೆನಾ. ಒಂದು ಡೈಲಾಗಿಂದ ಮಾಡಿದ್ದದು. ಓಕೆ, 3D ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಬನ್ನಿ, ಈ ಥರ ಬನ್ನಿ. ಸೊ ಕರೆಕ್ಟ್ ಇಲ್ಲಿ ಬೀಟ್ ಮಾರ್ಕ್ ಹತ್ರ ಬಂದು ನೀವು ಯಾರು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರ. ಸೊ ಅದು ಒಂದು ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರಿ, ಇನ್ನೊಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಲಾರ್ದು. ಸೊ ನಾನು ಬ್ಯಾಕ್ಗ್ರೌಂಡ್ ಫೋಟೋ ಕೊಟ್ಟಿರ್ತೀನಿ, ಓಕೆನಾ. ನಿಮಗೆ ಬ್ಯಾಕ್ಗ್ರೌಂಡ್ ಫೋಟೋ ಯಾವ ಥರ ಕೊಟ್ಟಿರ್ತೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತೀರಲ್ವ. ಎಕ್ಸಾಂಪಲ್ ಯಾವುದಪ್ಪ ಇದೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಫಿಲ್ ದ ಕಂಪೋಸಿಷನ್ ಏರ್ ಬೇಡ. ಈ ಫೋಟೋನ ಕೆಳಗಡೆ ತಗೊಂಬಂದು ಎಲ್ಲಿ ತರ್ತಂದ್ರೆ ಈ ಒಂದು ಫೋಟೋ ಇದೆಯಲ್ಲ, ಆ ಫೋಟೋದ ಮೇಲ್ಗಡೆ ತಗೊಂಬಂದು ಈ ಫೋಟೋ ಎಲ್ಲಿಗೆ ತಂದಿದೆ, ಓಕೆನಾ. ಐ ಥಿಂಕ್ ಇಲ್ಲಿ ಏನಂತ ಅಂದ್ಕೊಂಡಿದ್ದೀನಿ. ಇಲ್ಲಪ್ಪ, ಇಲ್ಲಿದೆ. ಈ ಫೋಟೋ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ತಂದು ಎಳ್ಕೊಂಡಾದ್ಮೇಲೆ ಈ ಕೆಳಗಡೆ ಫೋಟೋನ ಪ್ಲಸ್ ಐಕನ್ ಎತ್ಕೊಂಡು ಕಾಪಿ ಲೇಯರ್ ಮಾಡ್ಕೊಂಡು ಈ ಫೋಟೋ ಆ್ಯಡ್ ಮಾಡಿದ್ರಲ್ಲ. ಸೊ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಪಕ್ಕ ಯಾರೋ ಇಲ್ಲಿ ಕಾಣ್ತಿದ್ದ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಮತ್ತು ಟೈಮಿಂಗ್ ಆ್ಯಡ್ ಆಫ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೆಳಗಡೆ ತಗೊಂಬನ್ನಿ, ಯಾಕಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಈಗ ಒಂದು ಟೈಮ್ ನೋಡೋಣ ಬನ್ನಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್, ಇಲ್ಲಿ ಮಕ್ಕ ಕಾಣಬೇಕು, ಹೌದಾ. ಸೊ ನಾನು ನಿಮಗೆ ಇನ್ನೊಂದು ಅಪ್ಲೋಡ್ ಮಾಡೋಕೆ ಸ್ವಲ್ಪ ತಪ್ಪಾಗಿ ಅಪ್ಲೋಡ್ ಮಾಡಿದ್ದೀನಿ. ಈ ಸಂಘ ಇದೆಯಲ್ಲ ಅದನ್ನ ಸ್ವಲ್ಪ ಮೇಲೆ ಬರೋಂಗೆ ಮಾಡ್ಕೊಳ್ಳಿ, ಓಕೆನಾ. ಸ್ವಲ್ಪ ಬರ ಕಾಣ್ತೀನಿ ನೋಡಿ. ನಿಮಿಷ ಬ್ಯಾಕ್ ಬಂದುಬಿಡ್ತು, ಸಾರಿ. 3D ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನೇಮ್ ಆಟ್ ನೋಡಿ ಇಲ್ಲಿಗ, ಓಕೆನಾ. ಇಲ್ಲಿಗೆ ಬಂದರೆ ಸ್ವಲ್ಪ ಇಲ್ಲಿ ಫೋಟೋ ಅಡ್ಜಸ್ಟ್ ಸ್ವಲ್ಪ ಮ್ಯಾಗೆ ಹೇಳ್ಕೊಳ್ಳಿ, ಓಕೆನಾ. ಸೊ ಇಷ್ಟೆಲ್ಲ ಆದಮೇಲೆ ಇದೇ ಫೋಟೋ ನೀವು ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರಿ. ಇಲ್ಲಿ ಕಾಣ್ತಿಲ್ಲಿ ಹೈಡ್ ಮಾಡ್ಕೊಳ್ಳಿ.
ನೀವು ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರ್ತೀರಲ್ಲ, ಸೊ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಹಾಕಿ ತೋರಿಸ್ತೀನಿ ನೋಡಿ. ಸೊ ಟ್ರೈ ಮಾಡೋದು ಅದು ಐತೆ ನೋಡ್ತೀನಿ ಒಂದು ನಿಮಿಷ. ಬಜೆಟ್ ನಿಮ್ಮ ಹತ್ರ ಏನೋ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಆ್ಯಪ್ ಇಲ್ಲ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕಡೆ ಕೊಟ್ಟಿರೋದು, ಅದನ್ನು ಕೂಡ ಡೌನ್ ಮಾಡ್ಕೊಳ್ಳಿ. ಓಕೆನಾ, ಇದನ್ನ ಲಾಸ್ಟ್ ಹೇಳ್ಕೊಂಬಿಡಿ. ಸಾರಿ, ಕರೆಕ್ಟ್ ಇಲ್ಲಿ ಈ ಫೋಟೋನ ಕಾಪಿ ಲೇಯರ್ ಮಾಡ್ಕೊಳ್ಳಿ. ಕೆಳಗೆ ಫೋಟೋ ಕಾಪಿ ಲೇಯರ್ ಮಾಡಿಕೊಂಡು ನೀವು ಇವಾಗ ಫೋಟೋ ಆ್ಯಡ್ ಮಾಡಿದ್ರಲ್ಲ ನಿಮ್ಮದು, ಅದಕ್ಕೆ ಪೇಸ್ಟ್ ಸ್ಟೈಲ್ ಬಗ್ಗೆ ಯಾರೋ ಕ್ಲಿಕ್ ಮಾಡಿಕೊಂಡು ಕಲರ್ ಬಾಕ್ಸ್ ಆಫ್ ಮಾಡ್ಕೊಳ್ಳಿ. ಅಷ್ಟು ಹಂಗೆ ಟೈಮಿಂಗ್ ಒಂದು ಆಫ್ ಮಾಡ್ಕೊಂಡು ಪೇಸ್ಟ್ ಲೇಯರ್ ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪ ಝೂಮಿಂಗ್ ಕಮ್ಮಿ ಮಾಡ್ಕೊಳ್ಳಿ, ಯಾಕಂತ ಆಮೇಲೆ ಹೇಳ್ತೀನಿ. ಈ ಕರೆಕ್ಟ್ ಎಲ್ಲಿ ತಗೊಂಬರ್ತದೆ ಅಂದರೆ ಈ ಫೋಟೋ ಎಲ್ಲಿದೆ ಅಲ್ಲಿ ತಗೊಂಬನ್ನಿ. ಈಗ ಒಂದು ಟೈಮ್ ನೋಡಿ. ಈ ಥರ ಬಂದ ನೋಡಿ, ಅಲ್ಲಿ ಮ್ಯಾಗ ಫೋಟೋ ಕಾಣ್ತಿದ್ದು ಕೆಳಗಡೆ ಫೋಟೋ ಕಾಣ್ತಿದಲ್ವ, ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದ್ರ ಒಂದು ಎಫೆಕ್ಟ್ ಇದೆ. ಓಕೆನಾ, ಈ ಟೇಲ್ಸ್ ಎಫೆಕ್ಟ್ ಡಿಲೀಟ್ ಮಾಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಸಖತ್ತಾಗಿ ಸೆಟ್ ಆಯಿತು. ಒಂದು ನಿಮಿಷ ಈಗ ನೋಡೋಣ ಬನ್ನಿ. ಸಖತ್ತಾಗಿ ಸೆಟ್ ಆಯಿತು. ಇಲ್ಲ ಸ್ವಲ್ಪ ಝೂಮ್ ಕಮ್ಮಿ ಆದರೂ ಮಾಡ್ಕೊಳ್ಳಿ. ಝೂಮ್ ಕಮ್ಮಿ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಆದರೂ ಮಾಡ್ಕೊಳ್ಳೋದು ನಿಮ್ಮ ಇಷ್ಟ. ಅಡ್ಜಸ್ಟ್ಮೆಂಟ್ ಆದ್ರೆ ಸಾಕು ನಮಗೆ. ಓಕೆನಾ, ಓಕೆ. ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆ, ವಿಡಿಯೋ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೋಗ್ಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಹೇಳ್ಬೇಕಾಗಿತ್ತು. ಇನ್ನೊಂದು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಓಕೆ, ಜೈ ಹಿಂದ್, ಬಾಯ್.